ನೀವು ಮುಂದುವರಿ ಗಾಂಧಿ ಸರ್ಕಾರದಿಂದ ಹಿಂಗ್ ಹೋಗೋದು ತೂರ ಬರ್ರಿ ಮಂದಿ ಲೈನ್ ಪ್ರೋಗ್ರಾಮ್ ಮೊದಲನೇದಾಗಿ ದಯವಿಟ್ಟು ಆಗಮಿಸಿರ್ತಕ್ಕಂಥ ಎಲ್ಲ ಸಮಸ್ತ ಕಣ್ಣೇರಿ ಅಜ್ಜನ ಭಕ್ತವೃಂದದಲ್ಲಿ ಒಂದು ಕಳಕಳಿಯ ವಿನಂತಿ. ಯಾರ್ಯಾರಲ್ಲಿ ಚೇರ್ ಮೇಲೆ ಕೂತ್ಕೊಂಡ್ರೆ ದಯವಿಟ್ಟು ಅಲ್ಲೇ ಕೆಳಗಡೆ ಕೂತ್ಕೊಂಡ್ಬಿಡ್ರಿ. ತದನಂತರ ಪರಮ ಪೂಜ್ಯರ ವೇದಿಕೆ ಮೇಲಿನ ಉಪಸ್ಥಿತಿಯ ನಂತರ ಕಾರ್ಯಕ್ರಮ ಆರಂಭವಾಗಲಿದ್ದು, ಒಂದು ವಿನಂತಿ, ಎಲ್ಲರೂ ಶಾಂತ ರೀತಿಯಿಂದ ಅವರನ್ನ ವೇದಿಕೆಗೆ ಕಳಿಸ್ಕೊಡ್ರಿ. ಭಾರತ್ ಮಾತಾ ಕಿ ಬೋಲೋ ಭಾರತ್. ಎಲ್ಲಿ ಎಲ್ಲಿ ಜ್ಞಾನದ ಮಾತುಗಳು ಬರ್ತಾವ ಅದಕ್ಕೆ ವೇದ ಅಂತ ಕರಿಬೇಕು ಅಂತ ಆರ್ ದಿವಾಕರ್ ಅವ್ರು ಹೇಳ್ಯಾರ. ಹಾಗಾದ್ರೆ ಶರಣರು ಬಸವಣ್ಣವರು ವೇದಗಳನ್ನು ಒಪ್ಕೊಂಡಿದ್ರು ಇಲ್ಲೋ ಅನ್ನೋದನ್ನ ಅವರವ್ರ ವಿಚಾರಕ್ಕೆ ಬಿಟ್ಟು ಬಿಡೋಣ. ಶರಣರಂತೂ ಒಪ್ಕೊಂಡಿದ್ರು. ಇಲ್ಲಂತ ಅನ್ನೋರು ನನ್ನ ಹತ್ರ ಬರ್ರಿ, ನೀವು ಎಲ್ಲಿ ಅಂತೀರ ಅಲ್ಲಿ ನಾ ಬರಕ್ಕೆ ತಯಾರಿದ್ದೀನಿ, ಇಂಥದ ಒಂದು ವೇದಿಕೆ ತಯಾರು ಮಾಡ್ರಿ, ಅಲ್ಲಿ ಕುಂತ್ಕೊಂಡು ಚರ್ಚೆ ಮಾಡೋಣ. ಏನು ನಮಗೆ ಬರಲಿಲ್ಲ ಅಂದ್ರೆ ನಾವು ಸೋಲ್ತೀವಿ, ನಿಮಗೆ ಬರಲಿಲ್ಲ ಅಂದ್ರೆ ನೀವು ಸೋಲ್ತೀರಿ, ಪ್ರಶ್ನೆ ಆಗಲ್ಲ. ಆದ್ರೆ ಜನರಿಗೆ ತಪ್ಪು ಮಾರ್ಗದರ್ಶನ ಮಾಡಬೇಡ್ರಿ ಅಂತ ನನ್ನ ಕಳಕಳಿ ವಿನಂತಿ ಆ ಪುಣ್ಯಾತ್ಮರಿಗೆ. ಇರಲಿಲ್ಲ ಅಂದ್ರೆ ಮುಂದೆ ಕುಂತವ್ರು ನಾವು ಮಾತಾಡಿದ್ರು ಚಪ್ಪಾಳಿ ಬಾರಿಸ್ತೀರಿ, ಅವ್ರು ಬಂದು ನೀವೇ ಬಾರಿಸೋರು. ನೀವೇನು ಸಾಮಾನ್ಯ ಮಂದಿ ಅಲ್ಲದವ್ರ ಯಪ್ಪ, ಎಲ್ಲ ಅರ್ಥ ಮಾಡ್ಕೊಂಡು ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಈ ಜನ್ಮದಾಗ ಏನು ಆಗುದಿಲ್ಲ ನಮ್ಗೆ. ಈಗ ನಮಗೆ ಸಹಾನುಭೂತಿ ತೋರಿಸಿರಿ, ಅವ್ರು ಬಂದ್ರಂದ್ರೆ ಅಲ್ಲಿನೂ ಕುಂತು ಜಡದತ್ತೆ. ಯಾಕೋ ಸ್ವಾಮಿ ಹಿಂಗ್ಯಾಕೆ ಮಾತಾಡ್ತೀನಿ ನಮ್ಮ ದೇವರಿಗೆ ಅಂತ ನೀವು ಕೇಳಿದ್ರಂದ್ರೆ ನನಗಿಂತ ಮಾತು ಮಾತಾಡೋ ಅವಶ್ಯಕತೆ ಬರ್ತಿತ್ತು ಇವತ್ತು. ನಿಮ್ಮ ಕರ್ತವ್ಯ ಇತ್ತದು. ಅವ್ರು ಏನು ಹೇಳಕ್ ಹೊಂಟಿದ್ರು, ಮನ್ಯಾನ ಜಗಲಿನಾಗಿನ ದೇವರೆಲ್ಲ ಒಯ್ದು ಹೊಳಿಗೆ ಹೋಗಿರಿ ಅಂದ್ರಪ್ಪ. ನಿಮ್ಗೆ ಒಗ್ಯಾಕೆ ತಯಾರಿದ್ರಿ ನೀವು? ನನಗೆ ಒಂದೇ ಮಾತಿನಾಗ ಹೇಳ, ಒಗ್ಯಾವ್ರಿದ್ರಿ ಅಂದ್ರೆ ನೈರಿ ನಾನು ಬರ್ತೀನಿ ಈಗ ನಿಮ್ಮ ಕೂಡ. ಎಲ್ಲಿ ಹೋಗಿರ್ತೀರಿ ನೋಡ್ತೀರಿ, ನಾವು ಹೊಳೆ ಮಾಡ್ಕೊಂಡು ಮತ್ತೆ ಹೊಳೆ ತರವ್ ನಾವು ಇರ್ಲಲ್ಲ. ಹೌದಾ? ಎರಡನೇದ್ದು, ನಮ್ಮ ಅಜ್ಜವ್ರು ಆಗಲೇ ಹೇಳಿದ್ರು, ನಿಮ್ಮ ದೇವರಿಗೆ ನಿಮ್ಮ ಮನೆ ದೇವರಿಗೆ ಹೋಗ್ತೀರಿ, ಹೋಗ್ಬೇಡ್ರಿ ಅಂದ್ರೆ ನಿಮಗೆ ನಡೀತೈತೇನೋ? ಎಲ್ಲ ನಿಮ್ಮ ಊರಾಗ ಗ್ರಾಮ ದೇವರು ಅದಾವೋ ಇಲ್ಲೋ? ಊರಾಗ ಜಾತ್ರೆ ಮಾಡ್ತಿರೋ ಇಲ್ಲೋ? ಅವ್ರ ಜಾತ್ರೆ ಮಾಡಬೇಡ ಅಂತಾರೆ ಬಿಡವ್ರನು ಅಲ್ಲ. ಬಿಟ್ಟಿದ್ರೆ ಅಂದ್ರೆ 800 ಯಾಕೆ ವರ್ಷ ಹೋಗ್ತಿದ್ವು ಶಿವನಮ್ಮ. ಇವ್ರು ಮಾತಾಡಿದ್ದಿಲ್ಲ. ಬಾಗಲಕೋಟೆಯಾಗ ಒಂದು ಗುಡಿಯಾಗ ಹೋಗ್ಯಾರ, ಗುಡಿ ಮುಂದೆ ಪ್ರವಚನ ಮಾಡಕ್ಕೆ ಹತ್ತಿದ್ರಿ ಅವ್ರು. ಕತೆ ಹೇಳ್ತೀನಿ ನಿಮ್ಗೆ, ಕೆಲವು ವರ್ಷದ ಹಿಂದಿನ ಮಾತ. ಆ ಗುಡಿಯಾಗ ಆರತಿ ನಡೆದೈತಿ, ನಗಾರಿ ಬಾರ್ಸಕತ್ತಾರ. ಇವ್ರು ದೇವ್ರಿಗೆ ಬೈಯಕ್ಕೆ ಶುರು ಮಾಡಿದ್ರು ಹೊರಗೆ ಗುಡಿ ಮುಂದನ. ಆ ಊರಾನ ಮಂದಿ ಏನು ಬಡಿಗೆ ತಗೊಂಡು ಬಂದ್ರು, ಶಿರೂರಾಗಿದ್ ನಾ ಹೇಳೋದು, ಬಾಗಲಕೋಟೆ ಹತ್ತಿರ ಶಿರೂರಾಗಿ ಅದಿರೋದಿಲ್ಲ ಐತ್ ನೋಡಿಲ್ಲಿ. ಬಡ್ಗಿ ತಗೊಂಡು ಏನು ಬೆನ್ನತ್ತಿದ್ರು, ಯಾರ ಪಟಗ ಅಲ್ಲೇ ಬಿದ್ದು, ಕೆಲವು ಮಂದಿ ಲುಂಗಿನ ಅಲ್ಲೇ ಬಿತ್ಕೊಂಡು ಬಿದ್ದು, ಹೆಂಡತಿ ಹೊಲ್ದಾಗ ಹಾಕಿ ಓಡ್ತಿದ್ದು. ಒಬ್ಬ ಮನುಷ್ಯ ಇದ್ದ, ಅವ ನಮಗೆ ಭಾಳ ಬೇಕಾದ. ಹಿಂದಾಗಡೆ ಅವ್ರಿಗೆ ಸಾಕ್ಷಾತ್ಕಾರ ಆಗಿತ್ತು. ಅವ್ರು ನಮ್ಮ ಹತ್ರ ಬಂದು ಹಲ್ಲ ಮುರಿದಿದ್ರು. ಅವ್ರು ನೋಡಿದ್ರು. ನಾವ್ರ ಹೆಸರು ಹೇಳುದಿಲ್ಲ, ಹೋಗ್ಯಾನ ಶಿವನ್ ಹೋದವ್ರ ಹೆಸರು ಹೇಳ್ಬಾರ್ದು. ಅಲ್ಲಿ ಗುಡಿಯಾಗ ಹೋಗಿ ಅವರ ವ್ಯವಸ್ಥೆ ಮಾಡಿಕೊಟ್ಟಾರ, ಮತ್ತೆ ಅವ್ರಿಗೆ ದೇವ್ರಿಗೆ ಬೇಯಕ್ಕೆ ಹಚ್ತೀರಿ. ಇದೇನು ತಕೊಂಡು ಇದಕ್ಕೆ ನಿಮ್ಗೆ ಸಮ್ಮತಿ ಐತೇನ್ರಪ್ಪ ಎಲ್ಲರದು? ಇಲ್ಲ. ಮತ್ತು ನಿಮಗಿಲ್ಲ ಅಂದದ್ದನ್ನು ನಾ ಇಲ್ಲ ಅಂದೆ. ಕತ್ತಿಗೆ ಲತ್ತಿ ಪೆಟ್ಟು, ಕುದುರೆಗೆ ಜಬರಿ ಪೆಟ್ಟು ಅಂತ, ಹೌದಲ್ಲ? ಅವು ಕುದುರೆಗೆ ಕತ್ತಿ ಟ್ರೀಟ್ಮೆಂಟ್ ಮಾಡಬಾರ್ದು, ಕತ್ತಿ ಕುದುರೆ ಟ್ರೀಟ್ಮೆಂಟ್ ಮಾಡಬಾರ್ದು. ಯಾವ ಟ್ರೀಟ್ಮೆಂಟ್ ಯಾವಕ್ಕೆ ಬೇಕೋ ಹಂಗೆ ಮಾಡಬೇಕು. ಹಂಗಿದ್ರೆ ಅವ್ರಿಗೆ ಆ ಭಾಷೆ ತಿಳಿತೈತಿ. ನಾ ಬಿಜಾಪುರ ಮನುಷ್ಯ ಆಗಿರೋದ್ರಿಂದ ಬಿಜಾಪುರ ಭಾಷಾದಾಗ ಮಾತಾಡಿದೆ. ನೀವೆಲ್ಲ ಆ ಕಡೆ ಮೈಸೂರು ಕಡೆ ಭಾಷಾದಾಗ ಇರೋ ಮಂದಿ, ನಿಮ್ಗೆ ಅದು ಒಂದು ಜರ ಕಠಿಣ ಅನ್ನಿಸ್ತೈತಿ. ನಮ್ಮಲ್ಲೇನ ಹುಸ್ಕೊಂಡು ಎಲ್ಲಿದ್ದಾನವ ತಿಳ್ಕೊಂಡವನ್ನ ನಾವು ಮಾತಾಡ್ತಾ ಹಿಂಗೆ ರೀ. ಅವ ಎಷ್ಟು ಹೇಳಿದ್ರು ಕಳಲ್ ನೋಡು ಮಗ, ಅವ ಮೆಟ್ಲೆ ಹೊಡ್ಕೊಂತವ ಅವನ್ನ ಹಿಡ್ಕೊಂಡು. ಇವು ನಮ್ಮಲ್ಲಿ ಸಹಜ ಅನ್ನೋ ಮಾತ್ರ. ಇವೇನು ಭಾಳ ವಿಶೇಷ ತಿಳ್ಕೊಬೇಡ್ರಿ ನೀವು, ಅವಕ್ಕೆ ಭಾಳ ಒತ್ತನ್ನು ಕೊಡಬೇಡ್ರಿ. ಸಣ್ಣವರಿದ್ದಾಗಿಂದ ಮತ್ತಿನ್ನಂತಾರೆ ಸ್ವಾಮಿಗಳಾದವ್ರು ಹಿಂಗೆ ಮಾತಾಡೋದು, ಮತ್ತು ನಾ ಮಾತಾಡ್ಲಿಕ್ಕೆ ಯಾರು ಮಾತಾಡೋರು? ನೀವಂತರೂ ಯಾರೂ ಅನ್ನಲಿಲ್ಲ. ಇವ್ರು ನಮ್ಮ ಅಪ್ಪೋಳಂತರು ಎಲ್ಲರೂ ಅಂದರು, ಯಪ್ಪ ನಾವಂದ್ರೆ ಏನು ಗತಿ ಆಗ್ತೈತಿ ಅಂತಂದ್ರು.
ಮತ್ತೆ ಯಾವ ಹೊಳ್ಳಿ ಬಡಿಸ್ಕೊಳಕ್ ತಯಾರದಾನ ಅವನ ಅನ್ಬೇಕಲ್ಲ. ಹೌದಂತೀರಿ ಅಲ್ಲಂತೀರಿ? ಅಡ್ ಧೈರ್ಯ ಬೇಕೋ ಬೇಡ? ನೀವು ಏನೇನು ಮಾಡ್ತೀರಿ ಮಾಡ್ರಪ್ಪ ನೋಡ್ತೀನಿ. ನಾವೊಂದು ಒಗದು ಕುಂತೀನಲ್ಲ 3 ತಿಂಗಳಾಯ್ತು. ಏನ ನಾವೊಂದು ಬಾಂಬ್ ಒಗದು ನೀವು ಪಟಾಕಿ ಜನ ಸಿಡಿತಾವು ಮಾಡಿ ಎಲ್ಲಿಗೆ ಬಂದಾವ ಹೇಳನೀಗ? ನಿಮ್ ಕೈ ಮುಗಿತೀವ್ರಿ ಬಂದ್ ಮಾಡ್ರಿ ಅಂತ ನನಗನ್ನಾಕತ್ತಾರೆ. ಅವರೇ ಬಂದ್ ಮಾಡ್ರಲ್ಲ. ನಾ ಅಂದೆ ಅಲ್ಲಿ ನೀವು ಶುರು ಮಾಡಿರಿ, ನೀವು ಬಂದ್ ಮಾಡ್ರಿ ಅಂತ ನಾ ಅಂದೆ. ಏನ್ ದೊಡ್ಡ ಮಾತಾಡ್ತೀರಿ, ಬಂದ್ ಮಾಡಿಬಿಡ್ರಿ. ಒಬ್ರು ಅಂತಾರ ಯಪ್ಪ ನಿನ್ನಿಂದಾಗಿ ನಮ್ಗೆ ಸ್ಟೆಂಟ್ ಹಾಕೊಳ್ಳೋ ಪಾಳಿ ಬಂತು ಅಂತ ಹೇಳಿ. ಹಾರ್ಟ್ ಅಟ್ಯಾಕ್ ಕರೆದ್ರೆ ಇವತ್ತನ ಬರಕ್ ತಯಾರದಿಲ್ರಿ. ಯಪ್ಪ ಕೈ ಮುಗಿದ್ ನಾನು ನೀನು ಕರೆದಂತ ತಿಳ್ಕೊ. ಈ ಮಂದೆಲ್ಲ ನನ್ಗೂಡ ನನ್ನ ಗತಿ ಏನಾಗಿದೆ? ನಾ ಅಂತೇಳಿ ಯಾರ್ಯಾರಿಗೆ ಪಶ್ಚಾತ್ತಾಪ ಆಗೈತಲ್ಲ ಆ ಪುಣ್ಯಾತ್ಮರು ಎಲ್ಲರೂ ಬರಲಿ. ನಾವೆಲ್ಲರೂ ಕೂಡಿ ಚಲೋ ಕೆಲಸ ಮಾಡೋಣ. ಯಾರೂ ಶತ್ರುಗಳಲ್ಲ ನಮ್ಗೆ.